ಬೇಗೂರ್ಕೊಪ್ಪ ಮೇನ್ ರೋಡ್ ನಿರ್ಮಾನ್ ಲೇಔಟ್ ಅಟ್ಯಾಚ್ಡ್ ಇರತಕ್ಕಂತ ಪ್ರಾಪರ್ಟಿಲಿ ಸೈಟ್ಗಳು ಸೇಲ್ಗಿದಾವೆ. ಸುಮಾರು 3 ಎಕರೆಯಲ್ಲಿ ಮಾಡಿರ್ತಕ್ಕಂತ ಪ್ರಾಜೆಕ್ಟ್ ಇದು. ಟೋಟಲ್ 53 ಸೈಟ್ಸ್ ಅವೈಲೇಬಲ್ ಇದೆ ಸರ್. 20-30 ಬೇಕಾ, 30-40 ಬೇಕಾ, 40-60 ಬೇಕಾ, ನಿಮ್ಗೆ ಯಾವ ಡೈಮೆನ್ಷನ್ ಬೇಕು, ಯಾವ ಫೇಸಿಂಗ್ ಬೇಕು ಎಲ್ಲ ಅವೈಲೇಬಲ್ ಇದೆ ಸರ್. ಹಾಫ್ ಸೈಟ್, ಫುಲ್ ಸೈಟ್ ಎಲ್ಲ ಅವೈಲೇಬಲ್ ಇದೆ. ನಿಮ್ಗೆ ಯಾವ ಡೈಮೆನ್ಷನ್, ಯಾವ ಫೇಸಿಂಗ್ ಬೇಕು ಸೆಲೆಕ್ಟ್ ಮಾಡ್ಕೊ ಬನ್ನಿ. DC ಕನ್ವರ್ಷನ್ ಪ್ರಾಪರ್ಟಿ ಸರ್. ಪ್ರತಿ ಸೈಟ್ಗೂ ಇಂಡಿವಿಜುವಲ್ ಈಕತಾ ಇದೆ ಸರ್. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮತ್ತೆ ಕನ್ಸ್ಟ್ರಕ್ಷನ್ ರೆಡಿ ಇರೋಂತ ಪ್ರಾಪರ್ಟಿ ಸರ್. ಸರ್ ಅದೇ ನಿರ್ಮಾನ್ ಲೇಔಟ್ ಸರ್. ಅಲ್ಲಿ ಹೋದ್ರೆ 5,500-6,000 ಸ್ಕ್ವೇರ್ ಫೀಟ್ ಕಮ್ಮಿ ಕೊಡಲ್ಲ ಸರ್. 53 ಸೈಟ್ ಕೂಡ ಅವೈಲೇಬಲ್ ಇದಾವ. 53 ಸೈಟು ಅವೈಲೇಬಲ್ ಇದೆ. ಏನೋ ಡಿಸ್ಕೌಂಟ್ ಆಫರ್ ಏನಾದ್ರು ಕೊಡ್ತಾ ಇದೀರಾ ಸರ್? ಸ್ಪಾಟ್ ಬುಕಿಂಗ್ ಮಾಡ್ಕೊಂಡ್ರೆ ಸ್ಪಾಟ್ ಅಲ್ಲಿ 300 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಡಿಸ್ಕೌಂಟ್ ಸರ್. ಅಮ್ಯುನಿಟೀಸ್ ಅಂತ ಬಂತು ಅಂತಂದ್ರೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜು, ವಾಟರ್ ಸಪ್ಲೈ, STP, ಸಂಪು ಕೂಡ ರೆಡಿ ಇದೆ ಸರ್. ಇನ್ನೊಂದು 3-4 ದಿವಸದಲ್ಲಿ ನಿಮ್ಗೆ ಕಾಂಕ್ರೀಟ್ ರೋಡ್ ಕೂಡ ರೆಡಿ ಆಗುತ್ತೆ. CC ರೋಡ್ ಕೂಡ ಹೌದು ಸರ್. ಇನ್ನೊಂದು 3-4 ದಿನ 3-4 ದಿವಸದಲ್ಲಿ CC ರೋಡ್ ರೆಡಿ ಆಗುತ್ತೆ. ಪ್ರತಿ ಸೈಟ್ಗೂ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆಯಾ? ಎಲ್ಲ ಪ್ರತಿ ಸೈಟ್ಗೂ ಇದೆ, ನೋಡ್ಬೋದು ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಬನ್ನೇರ್ಘಟ್ಟ, ಜಿಗಣಿ, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಸೈಟ್ ಬೇಕು ಅಂತ ನೋಡ್ತಾ ಇದ್ರು ಅಂತವ್ರಿಗೋಸ್ಕರನೇ ಬೇಗೂರು ಕೊಪ್ಪ ಮೇನ್ ರೋಡ್ ಅಲ್ಲಿ ಇರ್ತಕ್ಕಂಥ ಒಂದು ಲೇಔಟಿಗೆ ಬಂದಿದ್ದೀನಿ ಸ್ನೇಹಿತರೆ. ಎಷ್ಟು ಸೈಟ್ಗಳಿದಾವೆ, ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದಾವೆ, ಲೋನ್ ಆಗುತ್ತಾ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸರಿನಾ ಅಥವಾ ಮನೆ ಕಟ್ಟೋದಕ್ಕೆ ಯೋಗ್ಯ ಇದೆಯಾ, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ ಅಡರ್ ಪ್ರಾಪರ್ಟೀಸ್ ಕಡೆಯಿಂದ ಮಂಜು ಅವ್ರು ಜಾಯ್ನ್ ಆಗ್ತಾರೆ. ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಯಾರೆಲ್ಲ ನಾನು ಹೇಳಿರ್ತಕ್ಕಂಥ ಏರಿಯಾ ಸುತ್ತಮುತ್ತ ಸೈಟ್ ಬೇಕಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ಈ ವಿಡಿಯೋ. ಫುಲ್ ವಿಡಿಯೋ ನೋಡಿ, ಏನಾದರೂ ಆಫರ್ ಕೊಡ್ತಾರಾ, ಡಿಸ್ಕೌಂಟ್ ಸಿಗುತ್ತಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನೀವು ಸರ್? ನಾನು ಸೂಪರ್ ಆಗಿದ್ದೀನಿ. ಸ್ವಲ್ಪ ದಿನಗಳ ಹಿಂದೆ ಇದೇ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ನಲ್ಲಿ ವಿಡಿಯೋ ಮಾಡಿದ್ವಿ. ಹೌದು. ಅಗೈನ್ ಮತ್ತೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಹೌದು. ಸೂಪರ್ ಸರ್. ಹೇಗಿತ್ತು ಲಾಸ್ಟ್ ಟೈಮು ರೆಸ್ಪಾನ್ಸ್? ಸರ್ ಎಲ್ಲ ಚೆನ್ನಾಗಾಯ್ತು. ಅದ್ರಲ್ಲಿ ಎಲ್ಲ ಆಲ್ಮೋಸ್ಟ್ ಫಿನಿಶ್ ಆಗೋಯ್ತು. ಇದು ನಾವೇ ಓನ್ ಆಗಿ ಮಾಡ್ತಾ ಇರೋಂಥ ಪ್ರಾಜೆಕ್ಟ್. ಸೊ ಅದ್ರಲ್ಲಿ ಏನು ನೀವು ಬಜೆಟ್ ನೋಡಿದ್ರಿ, ಇದ್ರಲ್ಲಿ ಎಲ್ಲ ಸ್ವಲ್ಪ ಮಿಡಲ್ ಕ್ಲಾಸು ಅವ್ರಿಗೂ ಆಗಂತ ಪ್ರೈಸ್ಗೆ ಒಂದು ಸೈಟ್ನ ಲೇಔಟ್ನ ಡೆವಲಪ್ ಮಾಡಿದ್ದೀರಿ ಸರ್. ಓಕೆ, ಎಲ್ಲಿದೆ ಸರ್ ನಾವೀಗ ಎಕ್ಸಾಕ್ಟ್ ಲೊಕೇಶನ್? ಸರ್ ನಾವು ಎಕ್ಸಾಕ್ಟ್ ಆಗಿ ಬೇಗೂರು ಕೊಪ್ಪ ರೋಡಲ್ಲಿ ಇದೀರಿ ಸರ್. ಓಕೆ, ಬೇಗೂರು ಕೊಪ್ಪ ರೋಡ್. ಬೇಗೂರು ಕೊಪ್ಪ ರೋಡ್ ಮತ್ತೆ ರಾಮಚಂದ್ರ ವಿಲೇಜಿಗೆ ಬರುತ್ತೆ ಸರ್ ಇದು. ಸೊ ಇದು ರಾಮಚಂದ್ರ ವಿಲೇಜ್ ಅಟ್ಯಾಚ್ಡ್ ಇರತಕ್ಕಂತ ಪ್ರಾಪರ್ಟಿ, ಬೇಗೂರು ಕೊಪ್ಪ ಮೇನ್ ರೋಡ್. ಸೊ ಇದು ಬನ್ನೇರ್ಘಟ್ಟ, ಜಿಗಣಿ, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲದಕ್ಕೂ ನಿಯರ್ ಇರ್ತಕ್ಕಂಥ. ಸರ್ ಬನ್ನಾರ್ಘಟ್ಟ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು 5 ಕಿಲೋಮೀಟರ್, ಜಿಗ್ನಿಗೆ ಒಂದು 3 ಕಿಲೋಮೀಟರ್ ಸರ್. ಸೊ ನಿರ್ಮಾನ್ ಲೇಔಟ್ ನಿಯರ್. ಹೌದು, ನಿರ್ಮಾನ್ ಲೇಔಟ್ ಅಟ್ಯಾಚ್ ಇರೋಂಥ ಪ್ರಾಪರ್ಟಿ. ನಿರ್ಮಾನ್ ಲೇಔಟ್ ಅಟ್ಯಾಚ್ಡ್ ಇರತಕ್ಕಂತ ಪ್ರಾಪರ್ಟಿ ಎಲ್ರಿಗೂ ಅರ್ಥ ಆಗುತ್ತೆ. ನಿರ್ಮಾನ್ ಲೇಔಟ್ ಬೇಗೂರು ಕೊಪ್ಪ ನಿರ್ಮಾನ್ ಲೇಔಟ್ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಆ ಲೇಔಟ್ ಗೆ ಅಟ್ಯಾಚ್ ಇರೋಂಥ ಪ್ರಾಪರ್ಟಿ ರಾಮಚಂದ್ರ ವಿಲೇಜ್. ಹೌದು ಸರ್. ಅಲ್ವಾ? ಹೌದು. ಓಕೆ ಸರ್, ಎಷ್ಟು ಸೈಟ್ಸ್ಗಳಿದೆ ಸರ್ ಇಲ್ಲಿ? ಸರ್ ಟೋಟಲ್ 53 ಸೈಟ್ಸ್ ಇದೆ. 53 ಸೈಟ್ಗಳು. 53 ಸೈಟ್ ಇದೆ. ಯಾವ್ಯಾವ ಡೈಮೆನ್ಷನ್? 600 ಸ್ಕ್ವೇರ್ ಫೀಟ್ ಇಂದ ಹಿಡಿದು 2500 ಸ್ಕ್ವೇರ್ ಫೀಟ್ ಗಂಟನೂ ಇದೆ. 20-30 ಆಫ್ ಸೈಟ್ ಇಂದಾನೆ ಸ್ಟಾರ್ಟ್. ಆಫ್ ಸೈಟ್ ಇಂದ ಸ್ಟಾರ್ಟ್ ಆಗುತ್ತೆ. 20-30, 30, 40, 40, 60 ಆ ತರ ಡೈಮೆನ್ಷನ್ಸ್ ಇದೆ. ಏನ್ ಅಪ್ರೋಡ್ ಡಾಕ್ಯುಮೆಂಟ್ ಬರುತ್ತಿದ್ದು? ಸರ್ DC ಕನ್ವರ್ಷನ್ ಈ ಖಾತಾ ಬರುತ್ತೆ. DC ಕನ್ವರ್ಷನ್ ಈ ಖಾತಾ ಬರುತ್ತೆ. ಆಫ್ ಸೈಟ್ ಕೂಡ ಸಿಗುತ್ತೆ. ಹೌದು ಸರ್. ಅಂದ್ರೆ 20-30, 30-40, 40-60, 30-50 ಎಲ್ಲ ಡೈಮೆನ್ಷನ್ ಇದೆ. ಎಲ್ಲ ಫೇಸಿಂಗ್ ಅವೈಲೇಬಲ್ ಇದೆ. ಎಲ್ಲ ಫೇಸಿಂಗ್ ಅವೈಲೇಬಲ್ ಇದೆ. ಎಲ್ಲ ಫೇಸಿಂಗ್ ಎಲ್ಲ ಡೈಮೆನ್ಷನ್ ಇದೆ. ಓಕೆ, ಮತ್ತೆ ನೆಕ್ಸ್ಟ್ ಪ್ರಶ್ನೆ ಕೇಳೋದಾದ್ರೆ ಈ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದ್ರೆ ಏನೇನು ಡೆವಲಪ್ಮೆಂಟ್ ಅಂತ ಇಲ್ಲಿ ಕೇಳೋ ಅವಶ್ಯಕತೆನೇ ಇಲ್ಲ ಸರ್. ನಾನು ಅವಾಗಲೇ ಅಂದಂಗೆ ಬನ್ನಾರ್ಘಟ್ಟ ಎಲೆಕ್ಟ್ರಾನಿಕ್ ಸಿಟಿ ಜಿಗ್ನಿಗೆ ಸೆಂಟ್ರಲ್ ಇರೋ ಅಂತ ಲೇಔಟ್ ಇದು. ನಾವು ಕಾಂಪೌಂಡ್ ಹಾಕಿದಿರಿ ಸರ್, ಗೇಟೆಡ್ ಕಮ್ಯುನಿಟಿ ಅಲ್ವಾ. ನೀವು ಬ್ಯಾಕ್ ಸೈಡ್ ನೋಡ್ಬೋದು, ನಿರ್ಮಾನ್ ಲೇಔಟ್ ಅಲ್ಲಿ ಆಲ್ರೆಡಿ 500 ಪ್ಲೇಸ್ ಮನೆಗಳಾಗಿದೆ. ಆಮೇಲೆ ನಿಮ್ ಸ್ಕೂಲು ಕಾಲೇಜಸ್ ಅಂತ ಬಂತು ಅಂತಂದ್ರೆ ಕ್ರೈಸ್ಟ್ ಅಕಾಡೆಮಿ ಇದೆ, ಆಮೇಲೆ ಕ್ಯಾಂಡೋರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ರೆಡ್ ಬ್ರಿಡ್ಜ್ ಸ್ಕೂಲ್ ಇದೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 500 ಮೀಟರ್ಸ್ ಟು 1 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ ಸಿಗುತ್ತೆ ಸರ್. ಸೊ ಸ್ಕೂಲು ಕಾಲೇಜಸ್ಗೆ ಏನು ತೊಂದರೆ ಇಲ್ಲ, ಏನು ತೊಂದರೆ. ಮನೆಗಳೆಲ್ಲ ಸಿಕ್ಕಾಬಿಟ್ಟಿದ್ದಾವೆ. ಲೇಔಟ್ ವಿಸಿಟ್ ಮಾಡಿದ್ರೆ ನಿಮಗೂ ಕೂಡ ಕಾಣಿಸುತ್ತೆ. ಬರೀ ಚಿಕ್ಕ ಪುಟ್ಟ ಮನೆಗಳೆಲ್ಲ ದೊಡ್ಡ ಮನೆಗಳೇ ಇರ್ತಕ್ಕಂಥದ್ದು. ಹೌದು ಸರ್. ಸೊ ಮತ್ತೆ ಇಲ್ಲಿ ಏನೆಲ್ಲ ಅಮ್ಯುನಿಟೀಸ್ ನೋಡ್ಬೋದು ಸರ್? ಸರ್ DC ಕನ್ವರ್ಷನ್ ಈ ಖಾತಾ ಅಂತ ನಾನು ಏನು ಹೇಳಿದೆ, ಬಟ್ ನಾವು ಡೆವಲಪ್ಮೆಂಟ್ ಬಂದ್ಬಿಟ್ಟು ಕಂಪ್ಲೀಟ್ ಎಲ್ಲ BMRDA ಲೆಕ್ಕಾಚಾರದಲ್ಲೇ ಮಾಡಿದಿರಿ. ನೀವು ನೋಡ್ಬೋದು ಎಲ್ಲ ಅಂಡರ್ಗ್ರೌಂಡ್ ಡ್ರೈನೇಜು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ ವಾಟರ್ ಸಪ್ಲೈ ಎಲ್ಲ ರೆಡಿ ಇದೆ. ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ, ಕರೆಂಟ್ ಇಂದೆಲ್ಲ ಎಲ್ಲ ಇದೆ ಸರ್. ಎಲ್ಲ ಆಗಿದೆ, ನೋಡ್ಬೋದು ನೀವು ಆಲ್ರೆಡಿ ವೈರಿಂಗ್ ನೋಡ್ಬೋದು. ಆಮೇಲೆ ಅಂಡರ್ಗ್ರೌಂಡ್ ಸಂಪ್ ಕೂಡ ಮಾಡಿದಿರಿ. 50,000 ಲೀಟರ್ ಕೆಪಾಸಿಟಿ ಇರೋಂಥ ಸಂಪ್ ಇದೆ. ಹೌದು ಸರ್. ಇದೇನು ತಾರ್ ರೋಡ್ ಏನು CC ರೋಡ್ ಸರ್? CC ಕಾಂಕ್ರೀಟ್ ರೋಡ್ ಬರುತ್ತೆ ಸರ್. ಇನ್ನೊಂದು 30 ಫೀಟ್ ರೋಡ್. 30 ಫೀಟ್ CC ಕಾಂಕ್ರೀಟ್ ರೋಡ್ ಬರುತ್ತೆ. CC ರೋಡ್, ಯಾವುದೇ ತಾರ್ ರೋಡ್ ಬರೋದಿಲ್ಲ. ಓಕೆ, ಸೊ ನೋಡ್ತಾ ಇದ್ದೀರಲ್ವಾ, ಇಷ್ಟು ಈ ಲೇಔಟ್ ಹೆಸರೇನಾದ್ರು ಇಟ್ಟಿದ್ದೀರಾ ಸರ್? ಸರ್ ಅಡಾರ್ ಗ್ರೀನ್ ಸಿಟಿ ಅಂತ ಸರ್. ಅಡಾರ್ ಗ್ರೀನ್ ಸಿಟಿ, ಅಡಾರ್ ಪ್ರಾಪರ್ಟೀಸ್ ಕಡೆಯಿಂದ ಅಡಾರ್ ಗ್ರೀನ್ ಸಿಟಿಲಿ ಸೈಟ್ ತಗೊಂಡು. ಹೌದು, ಫುಲ್ 24/7 ಸೆಕ್ಯೂರಿಟಿ ವಿತ್ ಗೇಟೆಡ್ ಕಮ್ಯುನಿಟಿ ಸರ್ ಇದು. ಸೊ ಅಮ್ಯುನಿಟೀಸ್ ಆಯ್ತು, ಸುತ್ತಮುತ್ತ ಡೆವಲಪ್ಮೆಂಟ್ ಆಯ್ತು. ಸೊ DC ಕನ್ವರ್ಷನ್ ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಸೊ ಲೋನ್ ಅಲ್ಲಿ ಹೋಗ್ತಕ್ಕಂಥವ್ರಿಗೆ ಲೋನ್ ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಸರ್? 70 to 80% ಲೋನ್ ಆಗುತ್ತೆ. 70 to 80% ಲೋನ್ ಆಗುತ್ತೆ. ಹೌದು ಸರ್. ಸೊ ಹಾಗಾಗಿ ಏನ್ ಲೋನ್ಗೆ ಏನು ತೊಂದರೆ ಇಲ್ಲ. ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು.
ಓಕೆ ಮತ್ತೆ ಎಲ್ಲಿಗೆ ಬರ್ಬೇಕು ಸರ್ ಸೈಟ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಕಂದ್ರೆ ಆಫೀಸ್ ಲೇಔಟ್ಗೆ ಬಂದ್ರು ನಡೆಯುತ್ತೆ. ನಮ್ಮ ಆಫೀಸ್ ಇಲ್ಲಿಂದ ಜಸ್ಟ್ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇದೆ. ಓಕೆ ನಮ್ಮ ಆಫೀಸು ಇಲ್ಲೇ ಇದೆ, ಸೈಟ್ ಲೇಔಟು ಇಲ್ಲೇ ಇದೆ. ಸೊ ಎನಿ ಟೈಮ್ ಲೇಔಟಿಗೆ ಬಂದ್ರು ಸಿಗ್ತೀರಿ, ಆಫೀಸಿಗೆ ಬಂದು ಸಿಗ್ತೀರಿ. ಸೊ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೇಲ್ಸ್ ಕೇಳ್ಬೋದು. ಹೌದು ಡೀಟೇಲ್ಸ್ ಅಲ್ವಾ? ಓಕೆ ಸರ್, ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 4,299 rupees, 4,299 ರೂಪಾಯಿ ಸ್ಕ್ವೇರ್ ಫೀಟ್. ಹೌದು ಸರ್. ಓಕೆ, ಅದ್ರಲ್ಲಿ ಒಂದು ಆಫರ್ ಕೂಡ ಕೊಡ್ತಾ ಇದೀರಿ. ಇಮಿಡಿಯೇಟ್ ಆಗಿ ಕಸ್ಟಮರ್ ಯಾರಾದ್ರೂ ಬಂದು ಇಮಿಡಿಯೇಟ್ ಅಗ್ರಿಮೆಂಟ್ ರಿಜಿಸ್ಟರ್ ಏನಾದ್ರು ಮಾಡ್ಕೊಂತಾರೆ ಅಂತಂದ್ರೆ ನಿಮ್ಮ ಮೂಲಕ ಬಂದ್ರೆ ಸ್ಪಾಟ್ ಅಲ್ಲಿ 299 rupees, 299 rupees ಡಿಸ್ಕೌಂಟ್ ಕೊಟ್ಟು 4,000 ಕ್ಲೋಸ್ ಮಾಡ್ತೀವಿ. 300 ರೂಪೀಸ್ ಡಿಸ್ಕೌಂಟ್. ಹೌದು ಸರ್. ಈಗ 30-40 ಸೈಟ್ ಲೆಕ್ಕ ಹಾಕೊಂಡ್ರೆ 3,60,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ಸರ್. ಸೊ ಅಂದ್ರೆ 4,000 ರೂಪಾಯಿ ಕ್ಲೋಸ್ ಮಾಡಿ ಕೊಟ್ಬಿಡ್ತೀವಿ. 4,000 ಬುಕಿಂಗ್, ಸ್ಪಾಟ್ ಬುಕಿಂಗ್ 4,000 ರೂಪಾಯಿ ಕ್ಲೋಸ್ ಮಾಡಿ ಕೊಡ್ತೀವಿ ಸರ್. 300 ರೂಪಾಯಿ ಡಿಸ್ಕೌಂಟ್. ಹೌದು ಸರ್. ಓಕೆ, ಈಗ ಡಾಕ್ಯುಮೆಂಟ್ ಇಸ್ಕೊಂಡೋದಕ್ಕೆ ಅಡ್ವಾನ್ಸ್ ಬುಕಿಂಗ್ ಎಷ್ಟು ತಗೋಬೇಕು ಸರ್? ಸರ್ 10,000 ರೂಪೀಸ್ ಕೊಟ್ಟು ಡಾಕ್ಯುಮೆಂಟ್ಸ್ ತಗೊಂಡ್ಲಿ, ಲೀಗಲ್ ಚೆಕ್ ಮಾಡ್ಲಿ, ಅದಾದ್ಮೇಲೆ ಫರ್ದರ್ ಇದಕ್ಕೆ ಹೋಗೋಣ ಸರ್. ಅಗ್ರಿಮೆಂಟ್, ಲೋನ್, ಫುಲ್ ಕ್ಯಾಶ್, ರಿಜಿಸ್ಟರ್ ಅದಾದ್ಮೇಲೆ ನೋಡೋಣ. 10,000 ಕೊಟ್ಟು ಡಾಕ್ಯುಮೆಂಟ್ಸ್ ತಗೊಂಡ್ಲಿ, ಲೀಗಲ್ ಚೆಕ್ ಮಾಡ್ಲಿ. ಇನ್ ಕೇಸ್ ಅವ್ರಿಗೆ ಫರ್ದರ್ ಏನ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಬೇಕೋ ಎಲ್ಲ ಪ್ರೊವೈಡ್ ಮಾಡ್ತೀರಿ. ಲೀಗಲ್ ಬಂದಿಲ್ಲ ಅಂದ್ರೆ ರಿಟರ್ನ್ ಮಾಡೋಣ ಸರ್. ಸೊ ಹಾಗೇನೆ ಇತ್ತೀಚಿನ ದಿನಗಳಲ್ಲಿ DC ಕನ್ವರ್ಷನ್ ಕೆಲವೊಂದು ಖಾತಾ ಇಲ್ಲ, ರಿಜಿಸ್ಟ್ರೇಷನ್ ಆಗಲ್ಲ ಅಂತ ಇದ್ರು. ಸೊ ಇದೆಲ್ಲ ರೆಡಿ ಇದೆಯಾ? ರಿಜಿಸ್ಟ್ರೇಷನ್ ರೆಡಿ ಇದೆ ಸರ್. ಖಾತಾ ಎಲ್ಲ ಆಗಿದೆ. ಇಂಡಿವಿಜುವಲ್ ಈ ಖಾತಾ. ಹೌದು, ಹಾಗಾಗಿ ಇಂಡಿವಿಜುವಲ್ ಈ ಖಾತೆ ಇದೆ. ಹೌದು ಸರ್. ಖಾತಾಗೋಸ್ಕರನೇ ನಾವು ಇಷ್ಟು ದಿವಸ ವೆಯ್ಟ್ ಮಾಡಿದ್ದು ಲೇಔಟ್ಗೆ. ಓಕೆ, ಖಾತಾ ಇವಾಗ ಬಂದಿದೆ ಅಂದ್ಬಿಟ್ಟೇನೆ ನಾವು ಕಂಪ್ಲೀಟ್ ರೋಡ್ ಎಲ್ಲ ಇವಾಗ ಮಾಡ್ತಾ ಸೊ ನೋಡಿ, ಅಲ್ಲೂ ಕೂಡ ಎಂಟ್ರಿ ಇದೆ. ಅದೇ ನಿರ್ಮಾಣ ಲೇಔಟ್ ಇನ್ನೊಂದು ಗೇಟ್ ಒಂದು ಈ ಶೇಪಲ್ಲಿ ಹಿಂಗೆ ಹೋಗಿದೆ. ಹೌದು. ಸೊ ನೋಡಿ, ಎಲ್ಲ ನೋಡ್ತಾ ಇದ್ದೀರಲ್ಲ, ಝೂಮ್ ಹಾಕಪ್ಪ, ಮನೆಗಳನ್ನೆಲ್ಲ ತೋರಿಸೋಲ್ಲಿ. ಇಂಟ್ರಲ್ಲಿ ಸುತ್ತ ಕಾಂಪೌಂಡ್ ವಾಲ್ನ ಹಾಕಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ. ಮತ್ತೆ ಬೋರ್ವೆಲ್ ಎಷ್ಟಿದೆ ಸರ್ ಇಲ್ಲಿ? ಬೋರ್ವೆಲ್ ಒಂದಿದೆ ಸರ್. ಬೋರ್ವೆಲ್ ಒಂದಿದೆ. ಸಫಿಷಿಯಂಟ್ ನೀರಿದೆ, ಸಂಪಿದೆ. ಮನೆ ಕಟ್ತಾರಂದ್ರೆ ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ ಸರ್ ಅಲ್ವಾ ಸರ್? ಮತ್ತೆ 4,299 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಸ್ಪಾಟ್ ಬುಕಿಂಗ್ ಯಾರೆಲ್ಲ ಮಾಡ್ಕೊತೀರೋ 300 ರೂಪಾಯಿ ಸ್ಪಾಟ್ ಡಿಸ್ಕೌಂಟ್, 4,000 ರೂಪಾಯಿ ಕ್ಲೋಸ್. ಹೌದು ಅಲ್ಲ ಸರ್, ಅದರಲ್ಲೂ ನೆಗೋಷಿಯಬಲ್? ಅದ್ರಲ್ಲಿ ಏನಿಲ್ಲ ಸರ್, ಬರ್ಲಿ ಮಾಡ್ಕೊಡ್ತೀರಾ? ಮಾಡೋಣ, ಬರ್ಲಿ. ನೆಗೋಷಿಯಬಲ್ ಇದೆ, ಸ್ಲೈಟ್ಲಿ ಮಾಡೋಣ. ಅದ್ರಲ್ಲಿ ತಿರ್ಗಾ ಕೇಳಿದ್ರೆ ಸ್ಲೈಟ್ಲಿ ಏನೋ ನೋಡೋಣ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಆಪ್ಷನ್ ಇದೆ, ಅದಂತೂ ಆಪ್ಷನ್ ಇದೆ. ನೋಡಿ, 4,000 ರೂಪಾಯಿನೇ ಫೈನಲ್ ಅಲ್ಲ, ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸೊ ಡೈರೆಕ್ಟ್ ಅಡಾರ್ ಪ್ರಾಪರ್ಟೀಸ್ ಸಂಸ್ಥೆನ ವಿಸಿಟ್ ಮಾಡಿದ್ರೆ, ಅದೇನು ಕುತ್ಕೊಂಡು ಮಾತುಕತೆ ಮಾಡಿದ್ರೆ ಕ್ಲೋಸಿಂಗ್ ಆಗುತ್ತೆ. 300 ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. ಲೋನು ಕೂಡ ವ್ಯವಸ್ಥೆ ಇದೆ. ಅರೌಂಡ್ ಒಂದು 80 to 90% ಲೋನ್ ಆಗುತ್ತೆ. ಪ್ರೊಫೈಲ್ 70% ಅಂತ ಗ್ಯಾರಂಟಿ. 70% ಈ ಖಾತೆ ಇರೋದ್ರಿಂದ ಅಲ್ವಾ? ಹೌದು ಸರ್. ಇಷ್ಟು. ಮತ್ತೆ ಇನ್ನೇನು ಸರ್, ಬೇರೆ ಏನು ಹೇಳೋದಿದೆ ಲೇಔಟ್ ಬಗ್ಗೆ? ಸರ್ ಬೇರೆ ಏನು ಹೇಳೋದಿಲ್ಲ. ನೀವು ಅಲ್ಲಿಂದ ಇವಾಗ ನಡ್ಕೊಂಡ್ ಬಂದ್ರೆ ಅದು ಮೇನ್ ಎಂಟ್ರೆನ್ಸ್. ಇದೊಂದು ಗೇಟು ನಿರ್ಮಾಣ ಲೇಔಟ್ ಅಟ್ಯಾಚ್ ಇದೆ. ಇದು ಫುಲ್ ಗೇಟೆಡ್ ಕಮ್ಯುನಿಟಿ. ನೀವು ನೋಡ್ಬೋದು, ಸುತ್ತಮುತ್ತ ಮನೆಗಳು ಎಷ್ಟಾಗಿದೆ ನೋಡ್ಬೋದು. ನಿಮ್ಗೆ ಇಲ್ಲೇ ಒಂದು ಸ್ಕೂಲು ಕಾಣಿಸ್ತಾ ಇದೆ, ನೋಡ್ಬೋದು. ಓಕೆ, ಇದೇನು ಮಾರ್ಕೆಟಿಂಗ್ ಮಾಡ್ತಾ ಇರೋದು ಅಥವಾ ಓನ್ ಲ್ಯಾಂಡ್? ಇದು ಓನ್ ಲ್ಯಾಂಡ್ ಸರ್. ಓನ್ ಲ್ಯಾಂಡ್. ಓಕೆ, ಈಗ ಹಂಗಾದ್ರೆ ಹಾಗಾಗೇನೆ ನಾವು ಕಸ್ಟಮರ್ಗೆ ಇಷ್ಟು ಕಮ್ಮಿ ಬೆಲೆಗೆ ಈ ಡೆವಲಪ್ಡ್ ಆಗಿರೋ ಅಂತ ಏರಿಯಾದಲ್ಲಿ ಇಷ್ಟು ಕಮ್ಮಿ ಬೆಲೆ ಕೊಡಕ್ ಆಗ್ತಾ ಇರೋದು. ಓಕೆ, CC ರೋಡ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಸರ್? ಇನ್ನೊಂದು 3-4 days ಅಲ್ಲಿ ಮುಗ್ದೋಗುತ್ತೆ ಸರ್. ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ CC ರೋಡ್ ಕಳಿಸ್ತೀರಾ? ನಾವು ಪ್ಲೇ ಲಿಸ್ಟ್ ಪೋಸ್ಟ್ ಅಲ್ಲಿ ಸರ್ ಕಳ್ಸ್ಕೊಡ್ತೀನಿ ಸರ್. ಶೋರ್ ಸರ್. ಇನ್ನೊಂದು 3-4 days ಅನ್ಕೊಳ್ಳಿ ಮ್ಯಾಕ್ಸಿಮಮ್. ನಿಮಗೆ ಫೋಟೋ ಕಳ್ಸ್ಕೊಡ್ತೀನಿ, ನೀವು ತಿರ್ಗಾ ಪೋಸ್ಟ್ ಮಾಡ್ಬೋದು. ಸೂಪರ್, ಅದೊಂದು ಕ್ಲಿಯರು. ನೋಡಿ, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ದೀವಿ. ಯಾರೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಬನ್ನೇರುಘಟ್ಟ ಜಿಗಣಿ ಮತ್ತು ಅದಾದಮೇಲೆ ಬೇಗೂರು ಕೊಪ್ಪ ಮೇನ್ ರೋಡ್ ಹತ್ರ ಯಾರೆಲ್ಲ ಸೈಟ್ ಬೇಕು ಅಂತ ನೋಡ್ತಾ ಇದ್ರು ಅಂಥವ್ರಿಗಾಗಿನೇ 53 ಸೈಟ್ಗಳಿದ್ದಾವೆ. 20-30 ಬೇಕಾ, 30-40 ಬೇಕಾ, 30-50 ಬೇಕಾ, ಎಲ್ಲ ಥರ ಡೈಮೆನ್ಷನ್ಸು ಅವೈಲೇಬಲ್. DC ಕನ್ವರ್ಷನ್, ಇಂಡಿವಿಜುವಲ್ ಈ ಖಾತಾ ಇರ್ತಕ್ಕಂಥ ಪ್ರಾಪರ್ಟಿ ಇದು. 4,299 ರೂಪಾಯಿ ಕೋಟ್ ಮಾಡ್ತಾಯಿದ್ರು. 300 ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. 4,000 ಕ್ಲೋಸ್ ಮಾಡ್ತಾ ಇದ್ದಾರೆ. ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಹೇಳ್ಬಿಟ್ಟು 10,000 ಕಲೆಕ್ಟ್ ಮಾಡ್ತಾ ಇದ್ದಾರೆ. ಲೀಗಲ್ ಡಾಕ್ಯುಮೆಂಟ್ ತೊಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಅದಾದಮೇಲೆ ಏನು ಅಗ್ರಿಮೆಂಟ್ ಮಾಡಿಸ್ಕೊತಿರೋ, ಲೋನ್ಗೆ ಹೋಗ್ತಿರೋ, ನಿಮಗೆ ಬಿಟ್ಟಿದ್ದು. ಇಷ್ಟು ನಮಗೆ ಮಂಜುನಾಥ್ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ರು. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಸೊ ಯಾವುದೇ ಸೈಟ್ ಇರಲಿ, ಏನೇ ಲೇಔಟ್ ಇರಲಿ, ಅದರದ್ದಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಹೋಗಿ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ನೋಡಿಸ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಬರ್ತಾರೆ, ಅದ್ರಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಖಂಡಿತ ಮಾಡ್ಕೊಡ್ತೀವಿ. ಶೋರ್ ಸರ್. 4,000 ರೂಪಾಯಿ ಹೇಳಿದ್ರೆ 300 ರೂಪಾಯಿ ಡಿಸ್ಕೌಂಟ್ ಹೇಳಿ. ಆನ್ ಸ್ಪಾಟ್ 300 ರೂಪಾಯಿ ಡಿಸ್ಕೌಂಟೇ ಕೊಟ್ಟಿದ್ದೀವಲ್ಲ, ಬರ್ಲಿ. ನೆಗೋಷಿಯಬಲ್ ಮಾಡ್ಕೊಡೋಣ. ಮಾಡ್ಕೊಡೋಣ. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್.